ದಿನಗಳಲ್ಲಿ ಸರಿಯಾದ ಜೀವನ ಸಂಗಾತಿ ಆಯ್ಕೆ ಮಾಡೋದೇ ಸ್ವಲ್ಪ ಮಟ್ಟಿಗೆ ತಲೆ ಓಡಿಸಬೇಕಾದ ವಿಚಾರವಾಗಿದೆ. ಹೀಗಿದ್ದರೂ ಕೂಡ ಇದಕ್ಕೆ ಜ್ಯೋತಿಷ್ಯ ಶಾಸ್ತ್ರ ಖಂಡಿತವಾಗಿ ಸಹಾಯ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಹೇಳಬಹುದಾಗಿದೆ. ಜ್ಯೋತಿಷ್ಯವು ಹೊಂದಾಣಿಕೆಯ ಬಗ್ಗೆ ಯೋಚಿಸಲು ಒಂದು ಮಾರ್ಗ. ಮದುವೆಯಲ್ಲಿ ಮುಖ್ಯವಾದುದು ಪ್ರೀತಿ, ವಿಶ್ವಾಸ ಮತ್ತು ಸಂವಹನ. ಆದ್ದರಿಂದ ಯಾರಾದರೂ ತಮ್ಮ ರಾಶಿಚಕ್ರದ ಚಿಹ್ನೆಗೆ ಸರಿಹೊಂದುತ್ತಾರೆಯೇ ಅಥವಾ ಇಲ್ಲವೇ, ಅವರು ತಮ್ಮ ಸಂಗಾತಿಯ ಬಗ್ಗೆ ಎಷ್ಟು ಕಾಳಜಿ ವಹಿಸುತ್ತಾರೆ ಮತ್ತು ಸಂಬಂಧವನ್ನು ಗಟ್ಟಿಯಾಗಿ ಮತ್ತು ಸಂತೋಷದಿಂದ ಕಾಪಾಡಿಕೊಳ್ಳುತ್ತಾರಾ ಎಂಬುದು ಅತ್ಯಂತ ಮುಖ್ಯವಾದ ವಿಷಯ. ಸಾಕಷ್ಟು ಮದುವೆಗಳಲ್ಲಿ ಕೂಡ ನೀವು ಗಮನಿಸಬಹುದು, ಜಾತಕ ತಾಳೆ ಹಾಕಿ ಎರಡೂ ಕೂಡ ಸರಿ ಹೊಂದಿದ್ರೆ ಮಾತ್ರ ಮದುವೆಯ ನಿಶ್ಚಯ ಮಾಡುತ್ತಾರೆ. ಇದನ್ನು ಉಲ್ಲಂಘಿಸಿ ಮದುವೆ ಮಾಡಿದಾಗಲೆಲ್ಲ ಸಾಕಷ್ಟು ಅಡಚಣೆಗಳು ಬಂದಿರುವುದು ಕೂಡ ನಮ್ಮ ಕಣ್ಣ ಮುಂದೆ ಉದಾಹರಣೆ ಇದೆ. ಅದೇ ರೀತಿಯಲ್ಲಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ರಾಶಿಯವರು ಪರಸ್ಪರ ಪ್ರೇಮಿಗಳಾದರೆ ಆ ಲವ್ ಸಂಬಂಧ ಎನ್ನುವುದು ಖಂಡಿತವಾಗಿ ದೀರ್ಘಕಾಲಿಕವಾಗಿ ಇರುತ್ತದೆ ಅನ್ನೋದಾಗಿ ಹೇಳಲಾಗುತ್ತೆ. ಕೆಲವು ಹೆಣ್ಣು ಮಕ್ಕಳಿಗೆ ಸಂಸಾರದ ಜವಾಬ್ದಾರಿ ಇದ್ದರೆ ಕೆಲವರಿಗೆ ಬೇರೆ ರೀತಿಯ ಯೋಚನೆಗಳಿರುತ್ತದೆ. ಆದರೆ ಎಲ್ಲ ಹೆಣ್ಣು ಮಕ್ಕಳು ತಮ್ಮ ಸಂಗಾತಿಯ ನಡುವೆ ಪ್ರೀತಿ, ವಿಶ್ವಾಸ ಮತ್ತು ಸಂವಹನಕ್ಕೆ ಒತ್ತು ನೀಡುತ್ತಾರೆ. ಸಂಗಾತಿಯ ಹೊಂದಾಣಿಕೆ ಮತ್ತು ಕಾಳಜಿಯು ಬಲವಾದ, ಸಂತೋಷದ ದಾಂಪತ್ಯಕ್ಕೆ ಅತ್ಯಗತ್ಯವಾದ್ದರಿಂದ ಆ ಗುಣಗಳು ಬಹಳ ಮುಖ್ಯ. ಜೊತೆಗೆ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ ಕೂಡ. ಎಲ್ಲರಿಗೂ ತಮ್ಮ ಲೈಫ್ ಪಾರ್ಟ್ನರ್ ಬಗ್ಗೆ ಅವರದ್ದೇ ಆದ ಕನಸುಗಳು ಇರುತ್ತವೆ. ಹಾಗಿರಬೇಕು, ಹೀಗಿರಬೇಕು, ಹೇಗೆಲ್ಲ ನೋಡಿಕೊಳ್ಳಬೇಕು, ತಮಗಿಷ್ಟವಾದಾಗ ಔಟಿಂಗ್ ಕರೆದೊಯ್ಯಬೇಕು, ಬೆಟ್ಟದಷ್ಟು ಪ್ರೀತಿಸಬೇಕು, ಕೇಳಿದ ಯಾವುದಕ್ಕೂ ಇಲ್ಲ ಎನ್ನದಿರಬೇಕು, ಹೀಗೆ ಅನೇಕ ರೀತಿಯ ಕನಸುಗಳು ಇರುತ್ತವೆ. ವಿವಾಹಕ್ಕೂ ಮುನ್ನ ಹೆಣ್ಣು ಮಕ್ಕಳು ರಾಶಿಗಳಿಗನುಗುಣವಾಗಿ ತಮ್ಮ ಲೈಫ್ ಪಾರ್ಟ್ನರ್ ಬಗ್ಗೆ ಅವರಿಗಿರುವ ಕನಸುಗಳು ಏನು ಎಂಬುದನ್ನು ತಿಳಿದುಕೊಳ್ಳಬೇಕು. ಬನ್ನಿ ಇಂದಿನ ವಿಡಿಯೋದಲ್ಲಿ ಯಾವ ರಾಶಿಯ ಹೆಣ್ಣು ಮಕ್ಕಳಿಗೆ ಕನಸಿನ ರಾಜ ಯಾವ ರೀತಿ ಇರಬೇಕು, ಯಾವ ರೀತಿಯ ಹುಡುಗನನ್ನು ಗಂಡನನ್ನಾಗಿ ಪಡೆಯಬೇಕೆಂದು ಇಷ್ಟಪಡುತ್ತಾರೆ ಎಂದು ತಿಳಿದುಕೊಳ್ಳೋಣ. ಮೇಷರಾಶಿ. ಮೇಷರಾಶಿಯ ಹುಡುಗಿಯರು ಸಖತ್ ಪೊಸೆಸ್ಸಿವ್. ಇವರು ತಮ್ಮ ಹುಡುಗ ಇತರೆ ಹುಡುಗಿಯರ ನೋಡುವುದನ್ನು ಸಹಿಸುವುದೇ ಇಲ್ಲ. ಹಾಗಿದ್ದರೆ ರಂಪಾಟ ಅಲ್ಲಿ ಗ್ಯಾರಂಟಿ ಎಂದೇ ಲೆಕ್ಕ. ನೀನೇ ನನಗೆಲ್ಲ ಎನ್ನುವಂಥ ಗಂಡು ಅವನಾಗಿದ್ದರೆ ಮಾತ್ರ ಒಪ್ಪಿಗೆ ಸೂಚಿಸುವ ಸ್ವಭಾವದವರು ಈ ಹುಡುಗಿಯರು. ಮೇಷರಾಶಿಗೆ ಸೇರಿದ ಹುಡುಗಿಯರು ಪೋಷಿಸುವ ಮತ್ತು ಎಲ್ಲ ವಿಷಯಗಳನ್ನು ಧೈರ್ಯದಿಂದ ಎದುರಿಸುವ ಹಾಗೂ ಸಮತೋಲನಗೊಳಿಸುವ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಈ ರಾಶಿಯ ಹುಡುಗಿಯರು ತಮ್ಮ ಮನೆಗೆ ಶಾಂತಿ ಮತ್ತು ತರುತ್ತಾರೆ. ಹಾಗಾಗಿ ಇವರು ತಮ್ಮ ಗಂಡನ ಪಾಲಿಗೆ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪದಂತೆ ಭಾಸವಾಗುತ್ತಾರೆ. ಮೇಷರಾಶಿಯು 12 ರಾಶಿ ಚಕ್ರ ಚಿಹ್ನೆಗಳಲ್ಲಿ ಮೊದಲನೇ ರಾಶಿಯಾಗಿದ್ದು, ಇವರು ಸುಂದರ ಮತ್ತು ಸದ್ಗುಣಶೀಲರು ಹಾಗೂ ಬುದ್ಧಿವಂತರಾಗಿರುತ್ತಾರೆ. ಜ್ಯೋತಿಷ್ಯದ ಪ್ರಕಾರ ಮೇಷರಾಶಿಯ ಹುಡುಗಿಯರನ್ನು ಮದುವೆಯಾಗುವುದು ನಿಮ್ಮ ಅದೃಷ್ಟವನ್ನು ಬದಲಾಯಿಸುತ್ತದೆ. ಇವರು ತಮ್ಮ ಗಂಡನಿಗೆ ತುಂಬಾ ಅದೃಷ್ಟಶಾಲಿಯಾಗಿರುತ್ತಾರೆ. ಯಾವುದೇ ದೊಡ್ಡ ಕಷ್ಟದ ಸಮಯದಲ್ಲಿಯೂ ಈ ರಾಶಿಯ ಹುಡುಗಿ ತನ್ನ ಗಂಡನ ಕೈಯನ್ನು ಬಿಡುವುದಿಲ್ಲ. ಈ ರಾಶಿಗೆ ಸೇರಿದ ಹುಡುಗಿಯನ್ನು ನೀವು ಮದುವೆಯಾದರೆ ನಿಮ್ಮ ವೈವಾಹಿಕ ಜೀವನವು ಸಂತಸಮಯವಾಗಿರುತ್ತದೆ. ಇವರು ತುಂಬಾ ಕಠಿಣ ಪರಿಶ್ರಮಿ ಮತ್ತು ಪ್ರಾಮಾಣಿಕರಾಗಿರುತ್ತಾರೆ. ಈ ಕಾರಣದಿಂದಾಗಿ ಇವರನ್ನು ಎಲ್ಲರೂ ಇಷ್ಟಪಡುತ್ತಾರೆ. ಈ ಹುಡುಗಿ ನಿಮ್ಮ ಜೀವನದಲ್ಲಿ ಬರುವ ಮೂಲಕ ಇವರ ಸಂಗಾತಿ ಬೇಗನೆ ಯಶಸ್ಸನ್ನು ಪಡೆಯಲು ಪ್ರಾರಂಭಿಸುತ್ತಾರೆ ಎಂದು ನಂಬಲಾಗಿದೆ. ಈ ರಾಶಿ ಹುಡುಗಿಯರು ತಮ್ಮ ಗಂಡನನ್ನು ಎಲ್ಲಾ ರೀತಿಯಲ್ಲಿ ಬೆಂಬಲಿಸುತ್ತಾರೆ. ವೃಷಭ ರಾಶಿ. ವೃಷಭ ರಾಶಿಯ ಹುಡುಗಿಯರು ಕೋಪಿಷ್ಠರು. ಆದರೆ ಪ್ರೀತಿ ವಿಷಯಕ್ಕೆ ಬಂದರೆ ಇವರಂತಹ ಮೃದು ಸ್ವಭಾವದವರು ಮತ್ತೊಬ್ಬರಿಲ್ಲ.
ಇವರು ತಮ್ಮನ್ನು ಪ್ರೀತಿ ಮಾಡುವ ಹುಡುಗ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಇರಬೇಕು ಎಂದು ಬಯಸುತ್ತಾರೆ. ಶುಕ್ರ ಗ್ರಹದ ರಾಶಿ ಆಗಿರುವಂತಹ ವೃಷಭ ರಾಶಿಯು ಸೌಂದರ್ಯ ಹಾಗೂ ಪ್ರೀತಿಗೆ ಹೆಸರುವಾಸಿಯಾಗಿರುವರು. ಗ್ರಹವೇ ಪ್ರತಿನಿಧಿಸುವ ರೀತಿಯಲ್ಲಿ ವೃಷಭ ರಾಶಿಯವರು ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ವಿಶೇಷವಾದ ಕಾಳಜಿಯನ್ನು ಹೊಂದಿರುತ್ತಾರೆ. ಯಾವುದೇ ಸಂದರ್ಭದಲ್ಲಿ ಕೂಡ ಇವರ ಸಂಗಾತಿಯವರನ್ನ ನಂಬಿಕೊಳ್ಳಬಹುದು ಹಾಗೂ ಅವಲಂಬಿಸಿಕೊಳ್ಳಬಹುದಾಗಿದೆ. ತಮ್ಮ ಸಂಗಾತಿಯ ಪ್ರತಿಯೊಂದು ಅಗತ್ಯತೆಯ ಸಂದರ್ಭದಲ್ಲಿ ವೃಷಭ ರಾಶಿಯವರು ಮುಂದೆ ಬಂದು ನಿಲ್ಲುತ್ತಾರೆ. ತಮ್ಮ ಜೀವನ ಸಂಗಾತಿಯ ಸುಖ ಹಾಗೂ ಬೇಕು ಬೇಡಗಳನ್ನು ತಮ್ಮ ಪ್ರಮುಖ ಆದ್ಯತೆಯನ್ನಾಗಿ ಮಾಡಿಕೊಂಡಿರುತ್ತಾರೆ. ಒಂದು ಪ್ರೀತಿಯ ಸಂಬಂಧದಲ್ಲಿ ಪ್ರಮುಖವಾಗಿ ಬೇಕಾಗಿರುವಂತಹ ಪ್ರಾಮಾಣಿಕತೆಯನ್ನು ನೀವು ಯಾವುದೇ ಅನುಮಾನವಿಲ್ಲದೆ ವೃಷಭ ರಾಶಿಯ ಅವರಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ. ತಮ್ಮ ಪ್ರೀತಿ ಪಾತ್ರರಿಗೆ ಉತ್ತಮವಾಗಿರುವಂತಹ ವಾತಾವರಣವನ್ನು ನಿರ್ಮಾಣ ಮಾಡುವುದು ವೃಷಭ ರಾಶಿಯವರಿಗೆ ತುಂಬಾ ಇಷ್ಟವಾದ ಕೆಲಸವಾಗಿರುತ್ತದೆ. ಒಟ್ಟಾರೆಯಾಗಿ ತಮ್ಮ ಜೀವನ ಸಂಗಾತಿ ಖುಷಿಯಾಗಿರಬೇಕು ಅನ್ನೋದೇ ಅವರ ಉದ್ದೇಶ. ತಮ್ಮ ಸಂಗಾತಿ ಸುರಕ್ಷಿತ ಹಾಗೂ ಪ್ರೀತಿಯನ್ನು ಹೊಂದಿರುತ್ತಾರೆ ಅನ್ನುವಂತಹ ಭಾವನೆಯನ್ನು ಸದಾ ಕಾಲ ಹೊಂದಿರಬೇಕು ಅನ್ನೋದೇ ವೃಷಭ ರಾಶಿಯವರ ಪ್ರಮುಖ ಆದ್ಯತೆ ಆಗಿರುತ್ತದೆ. ಮಿಥುನ ರಾಶಿ. ಮಿಥುನ ರಾಶಿಯ ಹುಡುಗಿಯರು ರೊಮ್ಯಾಂಟಿಕ್ ಆಗಿರಲು ಇಷ್ಟಪಡುತ್ತಾರೆ. ಇವರಿಗೆ ಕ್ಷಣಕ್ಕೊಂದು ಬುದ್ಧಿ ಇರುವುದರಿಂದ ಇವರನ್ನು ಒಪ್ಪಿಸಲು ಹುಡುಗರು ಬಹಳವೇ ಕಷ್ಟಪಡಬೇಕು. ಹಾಗಾಗಿ ಇವರಿಗೆ ಸರ್ಪ್ರೈಸ್ಗಳನ್ನು ನೀಡುವ ರೊಮ್ಯಾಂಟಿಕ್ ಆಗಿರುವ ಹುಡುಗರೆಂದರೆ ಬಹಳ ಇಷ್ಟ. ಮಿಥುನ ರಾಶಿಗೆ ಸೇರಿದ ಹುಡುಗಿಯರು ಹೆಚ್ಚಿನ ಕಾಳಜಿಯುಳ್ಳವರಾಗಿರುತ್ತಾರೆ. ಇವರು ಯಾವಾಗಲೂ ತಮ್ಮ ಕುಟುಂಬದವರ ಯೋಗಕ್ಷೇಮಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಾರೆ. ಲಕ್ಷ್ಮೀ ಕೃಪೆ ಈ ರಾಶಿಯವರ ಮೇಲಿರುವುದು. ಇದರೊಂದಿಗೆ ಮಿಥುನ ರಾಶಿಗೆ ಸೇರಿದ ಹುಡುಗಿಯರ ಭಾವನಾತ್ಮಕ ಬೆಂಬಲವು ಇವರ ಗಂಡನ ಜೀವನದಲ್ಲಿ ಸಾಮರಸ್ಯ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುವ ವಾತಾವರಣವನ್ನು ಸೃಷ್ಟಿಸುತ್ತದೆ. 12 ರಾಶಿಗಳಲ್ಲಿ ಮಿಥುನ ರಾಶಿಯು 3ನೇ ರಾಶಿಯಾಗಿದ್ದು ಈ ರಾಶಿಯ ಅಧಿಪತಿ ಬುಧ. ಈ ರಾಶಿಯ ಹುಡುಗಿಯರ ಸ್ವಭಾವವು ಶಾಂತವಾಗಿರುತ್ತದೆ. ಆದ್ದರಿಂದ ಈ ಹುಡುಗಿಯರನ್ನು ಮದುವೆಯಾಗುವುದರಿಂದ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗುವುದಿಲ್ಲ ಎಂದು ಹೇಳಲಾಗುತ್ತದೆ. ಮಿಥುನ ರಾಶಿಯ ಹುಡುಗಿಯರು ಬುದ್ಧಿವಂತರಾಗಿರುತ್ತಾರೆ. ಇವರು ತಮ್ಮ ಗಂಡನ ಪಾಲಿಗೆ ಅದೃಷ್ಟಶಾಲಿಯಾಗಿರುತ್ತಾರೆ. ಈ ರಾಶಿಯ ಹುಡುಗಿಯರನ್ನು ನೀವು ಮದುವೆಯಾದರೆ ನಿಮ್ಮ ಅದೃಷ್ಟವು ಹೊಳೆಯುತ್ತದೆ. ಕರ್ಕಾಟಕ ರಾಶಿ. ಈ ರಾಶಿಯ ಹುಡುಗಿಯರು ಸುಲಭವಾಗಿ ಯಾರನ್ನೂ ನಂಬುವುದಿಲ್ಲ. ನಂಬಿದಂತೆ ಇದ್ದರೂ ಅವರನ್ನು ಪರೀಕ್ಷೆಗೊಳಪಡಿಸುತ್ತಲೇ ಇರುತ್ತಾರೆ. ಸಾಕಷ್ಟು ಸಮಯ ತೆಗೆದುಕೊಂಡ ಬಳಿಕವೇ ಅವರ ಜೊತೆ ಮುಂದುವರಿಯುತ್ತಾರೆ. ಪ್ರೀತಿಯ ವಿಷಯದಲ್ಲಿ ಇವರು ತುಂಬಾ ನಿಧಾನ. ತಮ್ಮನ್ನು ಪ್ರೀತಿಸುವವರು ರಕ್ಷಿಸುವವರು ಸಮರ್ಪಣಾ ಭಾವವನ್ನು ಹೊಂದಿರುವವರಾಗಿರಬೇಕೆಂದು ಇಷ್ಟಪಡುತ್ತಾರೆ. ಕರ್ಕಾಟಕ ರಾಶಿಯ ಹೆಣ್ಣು ಮಕ್ಕಳು ದಯೆ ಮತ್ತು ಕಾಳಜಿಯುಳ್ಳವರು. ಅವರು ತಮ್ಮ ಸಂಗಾತಿಯ ಭಾವನೆಗಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಾರೆ. ಅಲ್ಲದೆ ಯಾವಾಗಲೂ ಗಂಡನನ್ನು ರಕ್ಷಿಸಲು ಸಿದ್ಧರಾಗಿರುತ್ತಾರೆ. ಈ ರಾಶಿಯ ಹೆಂಡತಿಯರು ತುಂಬಾ ನಿಷ್ಠಾವಂತರು. ತಮ್ಮ ಮನೆಯೇ ನಮಗೆ ಸುರಕ್ಷಿತ, ಸಂತೋಷದ ಸ್ಥಳ ಎಂದು ಬಯಸುತ್ತಾರೆ. ಕರ್ಕಾಟಕ ರಾಶಿ ಹೆಂಗಸರು ಹೆಚ್ಚು ಪ್ರಾಯೋಗಿಕವಾಗಿ ಯೋಚಿಸುತ್ತಾರೆ ಮತ್ತು ಅವರು ತುಂಬಾ ವಿಶ್ವಾಸಾರ್ಹರು. ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಅತ್ಯಂತ ನಿಪುಣರು. ಅವರು ತಮ್ಮ ಸಂಗಾತಿ ಮತ್ತು ಕುಟುಂಬವನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಮತ್ತು ಯಾವಾಗಲೂ ತಮ್ಮವರ ಹಿತಕ್ಕಾಗಿ ಶ್ರಮಿಸುತ್ತಾರೆ. ಈ ರಾಶಿಯ ಹುಡುಗಿಯರು ತಮ್ಮ ಗಂಡ ತನ್ನ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದು ಬಯಸುತ್ತಾರೆ. ಸಿಂಹ ರಾಶಿ. ಈ ರಾಶಿ ಹುಡುಗಿಯರು ಬೇಗ ಪ್ರೀತಿಯಲ್ಲಿ ಬೀಳುತ್ತಾರೆ. ಆದರೆ ಇವರ ಕಲ್ಪನೆಗೆ ತಕ್ಕ ಹುಡುಗ ಸಿಕ್ಕಾಗ ಮಾತ್ರ. ಅಂದರೆ ತಮ್ಮನ್ನು ಪ್ರೀತಿಸುವವರು ಸಖತ್ ಕೇರಿಂಗ್ ಆಗಿರಬೇಕೆಂದು ಬಯಸುತ್ತಾರೆ.
ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಲವರ್ ಆಗೋದಕ್ಕೆ ಸಿಂಹ ರಾಶಿಯವರು ಪರ್ಫೆಕ್ಟ್ ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಬೇರೆಯವರ ಬಗ್ಗೆ ಅವರು ಹೊಂದಿರುವಂತಹ ಸಹಾನುಭೂತಿ ಕೂಡ ಇದಕ್ಕೆ ಒಂದು ಪ್ರಮುಖ ಕಾರಣವಾಗಿದೆ ಎಂದು ಹೇಳಬಹುದಾಗಿದೆ. ತಮ್ಮ ಸಂಗಾತಿ ಯಾವುದೇ ಮಾತನ್ನು ಆಡದಿದ್ರೂ ಕೂಡ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಗುಣವನ್ನು ಹೊಂದಿರುತ್ತಾರೆ. ಒಬ್ಬ ನಿಜವಾದ ಹೆಂಡತಿಗೆ ಬೇಕಾಗಿರುವಂತಹ ಕ್ವಾಲಿಟಿ ಇವರಲ್ಲಿರುತ್ತೆ. ತಮ್ಮ ಸಂಗಾತಿಯ ಬಗ್ಗೆ ಸಿಂಹ ರಾಶಿಯವರು ಸಂಪೂರ್ಣವಾಗಿ ಭಾವನಾತ್ಮಕವಾಗಿರುತ್ತಾರೆ. ತಮ್ಮ ಸಂಗಾತಿಗೆ ಸಪೋರ್ಟ್ ಮಾಡಲು ಸದಾ ಮುಂದಿರುತ್ತಾರೆ. ತಮ್ಮ ಪ್ರೀತಿ ಪಾತ್ರರನ್ನು ಯಾವತ್ತೂ ಕೂಡ ರಕ್ಷಿಸುವುದಕ್ಕೆ ಹಾಗೂ ಅವರ ಬಗ್ಗೆ ಕೇರ್ ಮಾಡೋದಿಕ್ಕೆ ಸಿಂಹ ರಾಶಿಯವರು ಮುಂದಿರುತ್ತಾರೆ. ತಮ್ಮ ಜೀವನ ಸಂಗಾತಿಗೆ ಬೇಸರವಾದಾಗ ಅವರ ತಲೆಗೆ ಹೆಗಲಾಗುವುದಕ್ಕೆ ಹಾಗೂ ಅವರ ಕಣ್ಣೀರನ್ನು ಒರೆಸುವುದಕ್ಕೆ ಸಿಂಹ ರಾಶಿಯವರು ಸದಾಕಾಲ ಸಿದ್ಧರಾಗಿರುತ್ತಾರೆ. ಕೇವಲ ಸುಖದಲ್ಲಿ ಮಾತ್ರವಲ್ಲದೆ ದುಃಖದಲ್ಲಿ ಕೂಡ ನಿಮ್ಮ ಜೊತೆಯಾಗಿ ನಿಲ್ತಾರೆ. ತಮ್ಮ ಸಂಗಾತಿಯ ಭಾವನಾತ್ಮಕ ಆಳವನ್ನು ಅರಿಯುವಂತಹ ಕೆಲಸವನ್ನು ಕರ್ಕಸಿಂಹ ರಾಶಿಯವರು ಮಾಡ್ತಾರೆ ಹಾಗೂ ಇದು ಅವರಿಗೆ ಅಷ್ಟೊಂದು ಕಷ್ಟಕರವಾಗಿರುವುದಿಲ್ಲ. ಸಂಗಾತಿಯ ಪ್ರತಿಯೊಂದು ಇಷ್ಟ ಕಷ್ಟಗಳನ್ನು ಅವರು ಹೇಳುವುದಕ್ಕಿಂತ ಮುಂಚೆನೇ ಅರ್ಥ ಮಾಡಿಕೊಳ್ಳುವುದರಿಂದಾಗಿ ಸಿಂಹ ರಾಶಿಯವರು ಬೆಸ್ಟ್ ಹೆಂಡತಿ ಆಗ್ತಾರೆ ಎಂದು ಹೇಳಬಹುದು. ಕನ್ಯಾ ರಾಶಿ. ಈ ರಾಶಿಯ ಹುಡುಗಿಯರು ಹೆಚ್ಚು ಭಾವುಕರಾಗಿರುತ್ತಾರೆ. ಜೊತೆಗೆ ಉದ್ವೇಗದ ಸ್ವಭಾವವನ್ನು ಹೊಂದಿರುವುದರಿಂದ ಸಂಗಾತಿಯಲ್ಲಿ ಯಾವುದೇ ದುರ್ಬಲತೆಯನ್ನು ಸಹಿಸುವುದಿಲ್ಲ. ಹೀಗಾಗಿ ಇವರು ಮಿಸ್ಟರ್ ಪರ್ಫೆಕ್ಟ್ ಅನ್ನೇ ಹುಡುಕುತ್ತಾರೆ. ಇವರ ಮೊದಲ ಆದ್ಯತೆ ಗಂಡ ಯಾವತ್ತೂ ಸುಮ್ಮನೆ ಕೂರಬಾರದು. ಶ್ರಮ ಪಟ್ಟು ಕೆಲಸ ಮಾಡಬೇಕು. ಸುಳ್ಳು ಹೇಳಬಾರದು. ತನ್ನ ಇಷ್ಟಗಳಿಗೆ ಮೊದಲ ಆದ್ಯತೆ ನೀಡಬೇಕು. ತನ್ನನ್ನು ಹೊರತುಪಟ್ಟಿಡಿ ಬೇರಾವುದೇ ವಿಷಯಗಳಿಗೆ ಆದ್ಯತೆ ನೀಡಬಾರದು ಎಂದು ಬಯಸುತ್ತಾರೆ. ಕನ್ಯಾ ರಾಶಿಯವರು ಭಾವನೆಗಳ ವಿಚಾರದಲ್ಲಿ ನೇರವಾಗಿ ಹಾಗೂ ನಿಷ್ಠುರವಾಗಿ ಮಾತನಾಡುವಂತಹ ಗುಣವನ್ನು ಹೊಂದಿರುತ್ತಾರೆ. ಸಾಕಷ್ಟು ಉತ್ಸಾಹದಿಂದ ಕೂಡಿರುವಂತಹ ಅವರು ಯಾವುದೇ ವಿಚಾರವನ್ನು ನೇರವಾಗಿ ಹೇಳಿಬಿಡುತ್ತಾರೆ. ಲವ್ ಹಾಗೂ ರೋಮ್ಯಾನ್ಸ್ ವಿಚಾರಕ್ಕೆ ಬಂದ್ರೆ ಕನ್ಯಾ ರಾಶಿಯವರು ಮೊದಲನೇ ಸ್ಥಾನದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ತಮ್ಮ ಜೀವನ ಸಂಗಾತಿಗೆ ತಮ್ಮ ಪ್ರೀತಿಯ ಭಾವನೆಗಳನ್ನು ವ್ಯಕ್ತಪಡಿಸುವುದಕ್ಕೆ ಅವರು ಹಿಂಜರಿಯುವುದಿಲ್ಲ ಹಾಗೂ ನಾಚಿಕೆ ಕೂಡ ಪಡುವುದಿಲ್ಲ. ಕನ್ಯಾ ರಾಶಿಯ ಸ್ತ್ರೀಯರು ಪ್ರೀತಿಸುವ ರೀತಿ ನೋಡಿಯೇ ಅವರ ಸಂಗಾತಿ ಅವರನ್ನ ತುಂಬಾ ಹಚ್ಚಿಕೊಳ್ಳುತ್ತಾರೆ. ತಮ್ಮ ಸಂಬಂಧವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಕನ್ಯಾ ರಾಶಿಯವರು ಯಾವುದೇ ಹಂತಕ್ಕೆ ಬೇಕಾದರೂ ಕೂಡ ಹೋಗೋದಕ್ಕೆ ಸಿದ್ಧವಾಗಿರುತ್ತಾರೆ. ರಿಲೇಶನ್ಶಿಪ್ನಲ್ಲಿ ಕನ್ಯಾ ರಾಶಿಯವರ ಧೈರ್ಯ ಅನ್ನೋದು ಎಲ್ಲರಿಗೂ ಇಷ್ಟ ಆಗುತ್ತೆ. ಅವರು ನೋಡೋದಕ್ಕೆ ಎಷ್ಟೇ ಗಂಭೀರವಾಗಿರಲಿ ಹಾಗೂ ತಮ್ಮ ಜೀವನದಲ್ಲಿ ಎಷ್ಟು ನೇರವಾಗಿ ಮಾತನಾಡುವಂತಹ ನಿಷ್ಠುರವಂತಿಕೆಯನ್ನು ಕೂಡ ಹೊಂದಿರಬಹುದು. ಆದರೆ ತಮ್ಮ ಸಂಗಾತಿಯ ವಿಚಾರಕ್ಕೆ ಬಂದರೆ ಅವರನ್ನು ಆದಷ್ಟು ಕಾಳಜಿಯಿಂದ ನೋಡುವಂತಹ ಮನೋಭಾವನೆಯನ್ನು ಹೊಂದಿರುತ್ತಾರೆ. ತಮ್ಮ ಜೀವನ ಸಂಗಾತಿಯ ಜೀವನದಲ್ಲಿ ಆದಷ್ಟು ಸಂತೋಷ ಹಾಗೂ ಎಕ್ಸೈಟ್ಮೆಂಟ್ ಇರಬೇಕು ಅನ್ನೋದಕ್ಕಾಗಿ ಅವರು ಏನು ಬೇಕಾದರೂ ಕೂಡ ಮಾಡುತ್ತಾರೆ. ಕನ್ಯಾ ರಾಶಿಯವರು ಪ್ರೀತಿಯ ವಿಚಾರಕ್ಕೆ ಬಂದ್ರೆ ತಮ್ಮ ಸಂಗಾತಿಗಾಗಿಯೇ ಜೀವಿಸುವಂತಹ ಮನೋಭಾವನೆಯನ್ನು ಹೊಂದಿರುತ್ತಾರೆ. ತುಲಾ ರಾಶಿ. ತುಲಾ ರಾಶಿಯ ಹುಡುಗಿಯರು ತಮ್ಮನ್ನು ಮದುವೆಯಾಗುವವರಿಗೆ ತಾವೇ ಪ್ರಪಂಚವಾಗಿರಬೇಕೆಂಬ ಬಯಕೆ. ಎಲ್ಲದರಲ್ಲೂ ಸರಿ ಸಮವಾದ ಪಾಲನ್ನು ಅವರಿಂದ ಬಯಸುತ್ತಾರೆ. ಸ್ವಲ್ಪ ಆಡಂಬರದ ಜೀವನವನ್ನು ಬಯಸುತ್ತಾರೆ. ತುಲಾ ರಾಶಿಯವರು ಸೂಕ್ಷ್ಮ ಸ್ವಭಾವದವರು ಮತ್ತು ಎಲ್ಲ ವಿಚಾರಗಳನ್ನು ಉತ್ತಮವಾಗಿ ನಿರ್ವಹಿಸುತ್ತಾರೆ. ತುಲಾ ರಾಶಿಯ ಮಹಿಳೆಯರು ತಮ್ಮ ಮನೆಯಲ್ಲಿ ಎಲ್ಲವೂ ಉತ್ತಮವಾಗಿ ನಡೆಯುವಂತೆ ನೋಡಿಕೊಳ್ಳುತ್ತಾರೆ. ವಿವರಗಳಿಗೆ ಗಮನ ಕೊಡುವ ಇವರ ಸ್ವಭಾವವು ಈ ರಾಶಿಯವರ ಆರ್ಥಿಕ ಸ್ಥಿರತೆ ಮತ್ತು ಬೆಳವಣಿಗೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ತುಲಾ ರಾಶಿಯ ಮಹಿಳೆಯರ ಗುಣಗಳು ಲಕ್ಷ್ಮೀ ದೇವಿಯನ್ನು ಪ್ರತಿಬಿಂಬಿಸುತ್ತದೆ. ತುಲಾ ರಾಶಿಯ ಹುಡುಗಿಯರು ತುಂಬಾ ಬುದ್ಧಿವಂತರಾಗಿರುತ್ತಾರೆ ಮತ್ತು ಎಲ್ಲವನ್ನೂ ಸರಿಯಾಗಿ ಯೋಚಿಸಿ ಮಾಡುತ್ತಾರೆ.
ಈ ರಾಶಿಯ ಹುಡುಗಿ ತನ್ನ ಗಂಡನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾಳೆ. ಈ ಕಾರಣದಿಂದಾಗಿ ಇವರು ಶೀಘ್ರದಲ್ಲೇ ಎಲ್ಲರ ಮನಸ್ಸಿನಲ್ಲಿ ವಿಶೇಷ ಸ್ಥಾನವನ್ನು ಪಡೆಯುತ್ತಾಳೆ. ಈಕೆ ಯಾವುದೇ ಕಷ್ಟದ ಪರಿಸ್ಥಿತಿಯಲ್ಲಿ ತನ್ನ ಗಂಡನನ್ನು ಬೆಂಬಲಿಸುತ್ತಾಳೆ ಮತ್ತು ಅವರ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾಳೆ. ವೃಶ್ಚಿಕ ರಾಶಿ. ಇವರಿಗೆ ಸಂಗಾತಿಯಿಂದ ಎಲ್ಲವೂ ಬೇಕು, ಆದರೆ ಏನು ಬೇಕೆಂಬ ಬಗ್ಗೆ ಸ್ಪಷ್ಟತೆ ಕೊಡುವುದಿಲ್ಲ. ಹೀಗಾಗಿ ಇವರಿಗೆ ಏನು ಬೇಕೆಂದು ಅರ್ಥ ಮಾಡಿಕೊಳ್ಳುವುದಕ್ಕೆ ಆ ಹುಡುಗ ಬಹಳವೇ ಕಷ್ಟಪಡಬೇಕು. ಯಾವ ರೀತಿಯ ಗಂಡ ಬೇಕು ಎಂಬ ಕ್ಲಾರಿಟಿ ಇವರಿಗೆ ಇರುವುದಿಲ್ಲ. ಒಮ್ಮೊಮ್ಮೆ ಕೈನಲ್ಲಿ ಬಂಗಾರದಂತ ಹುಡುಗ ಇದ್ದರೂ ಅವನನ್ನು ಅರ್ಥ ಮಾಡಿಕೊಳ್ಳದೆ ಎಡವಟ್ಟು ಮಾಡಿಕೊಂಡು ಕೊನೆಗೆ ತಮ್ಮ ಇಷ್ಟದ ವಿರುದ್ಧ ಮದುವೆಯಾಗಿ ಸಾಕಷ್ಟು ಜನ ಕೊರಗುತ್ತಾರೆ. ವೃಶ್ಚಿಕ ರಾಶಿಯ ಸ್ತ್ರೀಯರು ಭಾವೋದ್ರಿಕ್ತರು ಮತ್ತು ಹೆಚ್ಚು ನಿಷ್ಠಾವಂತರು. ಈ ರಾಶಿ ಹೆಂಗಸರು ಪ್ರಾಮಾಣಿಕರು. ಅವರ ಸಂಗಾತಿ ಅವರನ್ನು ಸಂಪೂರ್ಣವಾಗಿ ನಂಬಬೇಕೆಂದು ಆಸೆ ಪಡುತ್ತಾರೆ. ತಮ್ಮ ಪ್ರೀತಿಪಾತ್ರರು ಸಂತೋಷದಿಂದ ಮತ್ತು ಸುರಕ್ಷಿತವಾಗಿರಲು ಅವರು ಏನು ಬೇಕಾದರೂ ಮಾಡುತ್ತಾರೆ. ವೃಶ್ಚಿಕ ರಾಶಿಯವರು ಶಾಂತಿಯನ್ನು ಕಾಪಾಡುತ್ತಾರೆ. ಅವರು ಮಾತನಾಡುವ ಕಲೆಯನ್ನು ಚೆನ್ನಾಗಿ ಬಲ್ಲವರು. ಎಲ್ಲರನ್ನೂ ಸಂತೋಷದಿಂದ ಇರಿಸಿಕೊಳ್ಳಲು ಅವರ ಉತ್ತಮ ಗುಣವನ್ನು ಹೊಂದಿರುತ್ತಾರೆ. ನ್ಯಾಯ ಮಾರ್ಗದಲ್ಲಿಯೇ ಸದಾ ನಡೆಯುತ್ತಾರೆ. ಯಾವಾಗಲೂ ತಮ್ಮ ಸಂಗಾತಿಯನ್ನು ಹೆಚ್ಚು ಪ್ರೀತಿಸುತ್ತಾರೆ ಮತ್ತು ಗಂಡನನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಧನು ರಾಶಿ. ಧನು ರಾಶಿಯ ಹುಡುಗಿಯರು ತಮ್ಮನ್ನು ಮದುವೆಯಾಗುವ ಹುಡುಗ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ತನಗೆ ಸರಿಸಮನಾಗಿರಬೇಕೆಂದು ಬಯಸುತ್ತಾರೆ. ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಪ್ರೀತಿಸುವವನು ಇವರಿಗೆ ಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ದೇಹ ಸುಂದರವಾಗಿರಬೇಕು, ಒಳ್ಳೆಯ ಉದ್ಯೋಗದಲ್ಲಿರಬೇಕು, ಜಿಮ್ ಬಾಡಿ ಇರಬೇಕು, ಒಳ್ಳೆಯ ಸಂಗೀತ, ನೃತ್ಯಗಾರ, ಈ ರೀತಿಯ ಸದಭಿರುಚಿ ಇರುವ ವ್ಯಕ್ತಿಯಾಗಿರಬೇಕು. ಹಣಕಾಸಿನಲ್ಲಿ ಉತ್ತಮವಾದ ಬದುಕು ಇರಬೇಕು ಎಂದು ಬಯಸುತ್ತಾರೆ. ಆದರೆ ಧನಸ್ಸು ರಾಶಿಯ ಹೆಣ್ಣು ಮಕ್ಕಳು ತಮ್ಮ ಅತ್ತೆಯ ಜೊತೆ ಒಳ್ಳೆಯ ಬಾಂಧವ್ಯ ಹೊಂದುವುದಿಲ್ಲ. ಅತ್ತೆ ಸೊಸೆ ಜಗಳ ಅಧಿಕವಾಗಿರುತ್ತದೆ. ಆದ್ದರಿಂದ ಪ್ರತ್ಯೇಕ ಜೀವನ ಬಯಸುತ್ತಾರೆ. ತಮ್ಮ ವೈಯಕ್ತಿಕ ಭಾವನೆಗಳನ್ನು ತುಂಬಾ ಹೆಚ್ಚು ಗೌರವಿಸುತ್ತಾರೆ. ಧನು ರಾಶಿಗೆ ಸೇರಿದ ಹುಡುಗಿಯರು ತಮ್ಮ ಮತ್ತು ತಮ್ಮ ಗಂಡನ ನಡುವಿನ ಸಂಬಂಧದಲ್ಲಿ ಸಮತೋಲನ ಮತ್ತು ಸಾಮರಸ್ಯವನ್ನು ಸೃಷ್ಟಿಸುವಲ್ಲಿ ಅತ್ಯುತ್ತಮರಾಗಿರುತ್ತಾರೆ. ಈ ರಾಶಿಗೆ ಸೇರಿದ ಹುಡುಗಿಯರ ಉತ್ತಮ ಸ್ವಭಾವ ಮತ್ತು ಶಾಂತಿಯುತ ಮಾತು ಇವರ ಗಂಡನ ಸಮೃದ್ಧಿಗೆ ವಿಶೇಷವಾದ ಕೊಡುಗೆಯನ್ನು ನೀಡುತ್ತದೆ. ಹಾಗಾಗಿ ಧನು ರಾಶಿಗೆ ಸೇರಿದ ಹುಡುಗಿಯರು ತಮ್ಮ ಗಂಡನ ಪಾಲಿಗೆ ಸಾಕ್ಷಾತ್ ಮಹಾಲಕ್ಷ್ಮಿಯಾಗಿರುತ್ತಾಳೆ. ಆದರೆ ಅತ್ತೆಯ ಪಾಲಿನ ಚಾಮುಂಡಿಯಾಗಿರುತ್ತಾಳೆ. ಮಕರ ರಾಶಿ. ಮಕರ ರಾಶಿಯ ಹುಡುಗಿಯರು ತುಂಬಾ ಪರ್ಫೆಕ್ಷನ್ ಬಯಸುತ್ತಾರೆ. ತಮ್ಮನ್ನು ಮದುವೆಯಾಗುವ ಗಂಡು ಎಲ್ಲ ರೀತಿಯಲ್ಲಿಯೂ ಹೊಂದಾಣಿಕೆಯಾಗುವಂತೆ ಇರಬೇಕು ಎಂದು ಇಷ್ಟಪಡುತ್ತಾರೆ. ಮುಖ್ಯವಾಗಿ ತನ್ನ ಜೊತೆಯಲ್ಲೇ ಇರಬೇಕು, ತನ್ನ ಇಷ್ಟ ಕಷ್ಟಗಳಿಗೆ ಬೆಲೆ ಕೊಡಬೇಕು ಎಂದು ಬಯಸುತ್ತಾರೆ. ಶನಿಯ ಪ್ರಭಾವವನ್ನು ಹೊಂದಿರುವಂತಹ ಮಕರ ರಾಶಿಯವರು ರಿಲೇಶನ್ಶಿಪ್ನಲ್ಲಿ ಸಂಪೂರ್ಣವಾಗಿ ಪ್ರೀತಿ ಹಾಗೂ ಸಾಮರಸ್ಯವನ್ನು ಸಾಧಿಸುವಂತಹ ಮನೋಭಾವನೆಯನ್ನು ಹೊಂದಿರುತ್ತಾರೆ. ತಮ್ಮ ಹಾಗೂ ತಮ್ಮ ಜೀವನ ಸಂಗಾತಿಗಾಗಿ ಮಕರ ರಾಶಿಯವರು ಪ್ರೀತಿಗೆ ಪೂರಕವಾಗಿರುವಂತಹ ವಾತಾವರಣವನ್ನ ಕ್ರಿಯೇಟ್ ಮಾಡುವುದಕ್ಕೆ ಇಷ್ಟಪಡುತ್ತಾರೆ. ಮಾತುಗಾರಿಕೆ ವಿಚಾರದಲ್ಲಿ ಮಕರ ರಾಶಿಯವರನ್ನು ಮೀರಿಸುವವರು ಮತ್ತೊಬ್ಬರು ಸಿಗುವುದು ಅಸಾಧ್ಯವೇ ಸರಿ. ರಿಲೇಶನ್ಶಿಪ್ನಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಅಥವಾ ಜಗಳ ಬರಲಿ ಅದನ್ನ ಆದಷ್ಟು ಶಾಂತಿಯುತವಾಗಿ ಬಗೆಹರಿಸುವಂತಹ ಮನೋಭಾವನೆಯನ್ನು ಹೊಂದಿರುತ್ತಾರೆ. ಮಕರ ರಾಶಿಯವರು ಯಾವತ್ತೂ ಕೂಡ ತಮ್ಮ ಜೀವನ ಸಂಗಾತಿಯ ಸಂತೋಷವನ್ನು ಪ್ರಮುಖವಾಗಿ ಗಮನಿಸುತ್ತಾರೆ ಹಾಗೂ ಅದಕ್ಕೆ ಪೂರಕವಾಗಿ ನಡೆದುಕೊಳ್ಳುತ್ತಾರೆ.
ಮಕರ ರಾಶಿಯವರು ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಅಂದ್ರೆ ಆ ಪ್ರೀತಿ ಅತ್ಯಂತ ಸುಮಧುರವಾಗಿ ಹಾಗೂ ಸ್ಮೂತ್ ಆಗಿ ದೀರ್ಘಕಾಲದವರೆಗೆ ಮುಂದುವರಿಯುತ್ತದೆ ಎಂಬುದಾಗಿ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಅವರ ಯೋಚನೆ ಕೂಡ ರಿಲೇಶನ್ಶಿಪ್ ಅನ್ನು ಆರೋಗ್ಯವಾಗಿ ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು ಎನ್ನುವಂತಹ ಯೋಚನೆಯನ್ನು ಹೊಂದಿರುತ್ತಾರೆ ಹಾಗೂ ಸಾಮರಸ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಇವರು ರಿಲೇಶನ್ಶಿಪ್ನಲ್ಲಿ ಸಾಕಷ್ಟು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತಾರೆ. ಕುಂಭರಾಶಿ. ಕುಂಭರಾಶಿಯ ಹುಡುಗಿಯರು ಆತ್ಮವಿಶ್ವಾಸವನ್ನು ಹೆಚ್ಚೇ ಹೊಂದಿದವರಾಗಿದ್ದು ತಮ್ಮಂತೆ ದೃಢ ವಿಶ್ವಾಸವನ್ನು ಹೊಂದಿರುವ ಹುಡುಗರೆಂದರೆ ಇವರಿಗಿಷ್ಟ. ತನ್ನ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಮಾತನಾಡಿದರೆ ಅವರಿಗೆ ಸರಿಯಾದ ಉತ್ತರ ಕೊಟ್ಟು ತನ್ನನ್ನು ರಕ್ಷಿಸುವವನಾಗಿರಬೇಕು ಎಂದು ಬಯಸುತ್ತಾರೆ. ಧೈರ್ಯವಂತ ಹುಡುಗರು ಗಂಡನಾಗಬೇಕೆಂದು ಇಷ್ಟಪಡುತ್ತಾರೆ. ಕುಂಭರಾಶಿಯ ಸ್ತ್ರೀಯರು ಕಠಿಣ ಪರಿಶ್ರಮ ಹೊಂದಿರುವವರು ಮತ್ತು ಹೆಚ್ಚು ಜವಾಬ್ದಾರಿಯುತರು. ಅವರು ತಮ್ಮ ವಿವಾಹ ಬಂಧವನ್ನು ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ. ಯಾವಾಗಲೂ ತಮ್ಮ ಕುಟುಂಬವನ್ನು ಸಂತೋಷವಾಗಿರಿಸಲು ಶ್ರಮ ವಹಿಸುತ್ತಾರೆ. ಈ ರಾಶಿ ಪತ್ನಿಯರು ನಿಷ್ಠಾವಂತ ಮತ್ತು ವಿಶ್ವಾಸಾರ್ಹತೆ ಹೊಂದಿರುತ್ತಾರೆ. ಕುಂಭರಾಶಿಯವರು ಸೂಕ್ಷ್ಮ ಮತ್ತು ರೊಮ್ಯಾಂಟಿಕ್ ಆಗಿರುತ್ತಾರೆ. ಅವರು ತಮ್ಮ ಸಂಗಾತಿಯ ಮಾತನ್ನು ಚೆನ್ನಾಗಿ ಕೇಳುತ್ತಾರೆ. ಯಾವಾಗಲೂ ತಮ್ಮ ಸಂಗಾತಿಯ ಭಾವನೆಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಅವರು ತುಂಬಾ ಸೃಜನಶೀಲರು ಮತ್ತು ಅವರ ಸಂಬಂಧಕ್ಕೆ ಸ್ವಲ್ಪ ಮ್ಯಾಜಿಕ್ ಸೇರಿಸಲು ಇಷ್ಟಪಡುತ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ತಮ್ಮನ್ನು ಹೊರಗಡೆ ಸುತ್ತಾಡಿಸಬೇಕೆಂದು ಬಯಸುತ್ತಾರೆ. ಮೀನರಾಶಿ. ಮೀನರಾಶಿಯ ಹುಡುಗಿಯರಿಗೆ ತಮ್ಮ ಸಂಗಾತಿಯು ದಿನವಿಡೀ ತಮ್ಮದೇ ಜಪ ಮಾಡಬೇಕು. ತಮ್ಮನ್ನು ಅತಿಯಾಗಿ ಪ್ರೀತಿಸಬೇಕೆಂದು ಇಷ್ಟಪಡುತ್ತಾರೆ. ಸಂಗಾತಿಯು ಬೇರೆಯವರ ಜೊತೆಗೆ ಲಿಬರಲ್ ಆಗಿರಲು ಇಷ್ಟಪಡುವುದಿಲ್ಲ. ಮೀನರಾಶಿಯ ಮಹಿಳೆಯರು ತಮ್ಮ ವೈವಾಹಿಕ ಜೀವನದಲ್ಲಿ ಹೆಚ್ಚಿನ ಸಂತೋಷಕ್ಕೆ ಕಾರಣರಾಗಿರುತ್ತಾರೆ. ಈ ರಾಶಿಯ ಹುಡುಗಿಯರು ಆಧ್ಯಾತ್ಮಿಕತೆಯತ್ತ ಹೆಚ್ಚಿನ ಆಸಕ್ತಿ ಹೊಂದಿರುತ್ತಾರೆ. ಮೀನರಾಶಿಯ ಮಹಿಳೆಯರ ಬುದ್ಧಿವಂತಿಕೆ ಇವರ ಗಂಡನ ಒಟ್ಟಾರೆ ಸಮೃದ್ಧಿ ಮತ್ತು ಸಂತೋಷವನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಈ ರಾಶಿಯ ಮಹಿಳೆಯರನ್ನು ಲಕ್ಷ್ಮೀ ದೇವಿಯ ಸ್ವರೂಪ ಎಂದು ಕರೆಯಲಾಗುತ್ತದೆ. 12 ರಾಶಿಗಳಲ್ಲಿ ಮೀನ ರಾಶಿ ಕೊನೆಯ ರಾಶಿಯಾಗಿದೆ. ಈ ರಾಶಿಯ ಅಧಿಪತಿ ಗುರು. ಮೀನ ರಾಶಿಯ ಹುಡುಗಿಯರು ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುತ್ತಾರೆ. ಆದ್ದರಿಂದ ಅವರು ಲಕ್ಷ್ಮೀ ದೇವಿಯ ವಿಶೇಷ ಅನುಗ್ರಹವನ್ನು ಸಹ ಹೊಂದಿರುತ್ತಾರೆ. ಮೀನ ರಾಶಿಯ ಹುಡುಗಿಯರು ಗಂಡಂದಿರ ಪಾಲಿಗೆ ತುಂಬಾ ಅದೃಷ್ಟವಂತರಾಗಿರುತ್ತಾರೆ. ಮೀನ ರಾಶಿಯ ಮಹಿಳೆ ತನ್ನ ಗಂಡನೊಂದಿಗೆ ಸಂತೋಷದ ವೈವಾಹಿಕ ಜೀವನವನ್ನು ನಡೆಸುತ್ತಾಳೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.